ಕರ್ಮ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಕೆಲವು ಘಟನೆಗಳು ನಡೀತಾ ಇದ್ದಾವೆ. ನಮ್ಮ ಕಣ್ಮುಂದೆ ಅದು ಸಾಕ್ಷಿ ಅಲ್ವಾ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಒಬ್ಬ ಪ್ರಭಾವಿ ರಾಜಕಾರಣಿಗೆ ಶಿಕ್ಷೆ ಆಯಿತು. ಎಲ್ಲ ನ್ಯೂಸ್ ಚಾನಲ್ಲು ಬರ್ತಾ ಇದೆ, ಎಲ್ಲ ಯೂಟ್ಯೂಬಲ್ಲೂ ಬರ್ತಾ ಇದೆ ಅಲ್ವಾ. ಈ ಪ್ರಕರಣ ತುಂಬ ಜನರಿಗೆ ಗೊತ್ತೇ ಇರ್ಬೋದು. ಧಾರವಾಡದಲ್ಲಿ ನಡೆದಿರುವಂಥದ್ದು. ಇದು ಒಬ್ಬ ಪ್ರಭಾವಿ ರಾಜಕಾರಣಿ. ಈತನ ವಿರುದ್ಧ ಒಬ್ಬರು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಇವ್ರು ಮಾಡೋ ಅನ್ಯಾಯ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈತ ಅತ್ಯಂತ ಬರ್ಬರವಾಗಿ ಅವ್ರನ್ನ ಸಾಯಿಸಿರ್ತಾರೆ. ಯಾವುದೇ ಕರುಣೆ ಇಲ್ಲದೆ ಸಾಯಿಸ್ಲಿಕ್ಕೆ ಹೇಳಿರ್ತಾರೆ. ಮತ್ತು ಇನ್ನೊಂದೇನೆಂದರೆ ಈತನ ಅವ್ರನ್ನ ಸಾಯಿಸೋ ಮೊದಲು ಎಲ್ಲ ಧಾರವಾಡ ಎಲ್ಲ ಪೊಲೀಸ್ನ ಕರೆದು ಹೀಗೆ ಮಾಡ್ತೀನಿ, ಇದಕ್ಕೆ ನಿಮ್ಗೆ ಸಪೋರ್ಟ್ ಬೇಕಂತ ಕೇಳಿದ್ದಾರೆ. ನೋಡಿ, ಪೊಲೀಸರೇ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಎಂಥ ನೀಚ ಇರ್ಬೋದು. ಬಟ್ ಎಲ್ಲ ಪೊಲೀಸರು ಅಲ್ಲ, ಕೆಲವು ಪೊಲೀಸರು ಮಾತ್ರ. ಆಮೇಲೆ ಪೊಲೀಸ್ ಎಲ್ಲ ಕೇಸನ್ನ ಮುಚ್ಚಾಕಲಿಕ್ಕೆ ಟ್ರೈ ಮಾಡ್ತಾರೆ. ಈ ಕೇಸ್ ಹೋಗ್ತಾ ಇರುತ್ತೆ. ಅದರಲ್ಲಿ ಇವ್ರದ್ದು ಕೈವಾಡ ಇದೆ ಅಂತ ಹೇಳಿ ಅವ್ರ ಬ್ರದರ್ಸ್ ಎಲ್ಲ ಇದು ಮಾಡಿರ್ತಾರೆ. ಆಮೇಲೆ ಇವ್ರು ಒಳಗೆ ಹೋಗ್ತಾರೆ ಮತ್ತು ಹೊರಗಡೆ ಜಾಮೀನು ಮೇಲೆ ಬರ್ತಾರೆ. ಆಮೇಲೆ ಒಬ್ಬರು ಮಾಫಿ ಸಾಕ್ಷಿ ಇದ್ದಾರೆ. ಅವ್ರನ್ನೂ ಕೂಡ ಇವರು ಈ ವ್ಯಕ್ತಿ ರಾಜಕಾರಣಿ ಇದ್ದಾರಲ್ಲ, ಈ ವ್ಯಕ್ತಿ ಮರ್ಡರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾಕಂದರೆ ಈ ವ್ಯಕ್ತಿ ಎಲ್ಲಾದರೂ ಈ ವ್ಯಕ್ತಿಗೆ ಸತ್ಯ ಎಲ್ಲ ಗೊತ್ತು. ಮಾಫಿ ಸಾಕ್ಷಿಗೆ ಎಲ್ಲಾದರೂ ಹೊರಗಡೆ ಹೇಳಿಬಿಟ್ರಂತ. ಅದು ಮಾಫಿ ಸಾಕ್ಷಿ ಗೊತ್ತಾಗಿ ಒಂದು ತಕ್ಷಣ ಹೋಗಿ ಇದನ್ನು ನಾನು ಸತ್ಯ ಒಪ್ಕೊಳ್ಳೇಬೇಕು, ಏನಾದರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ಏನಾಗುತ್ತಂದರೆ ಈ ಕೇಸ್ನ CBI ಕೊಡ್ತಾರೆ. CBI ಕೊಟ್ಟಾಗ ಇದರಲ್ಲಿ ಮುಖ್ಯ ಆರೋಪಿ ಆ ಪ್ರಭಾವಿ ರಾಜಕಾರಣಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ತಕ್ಷಣ ಚಾರ್ಜ್ ಶೀಟ್ ಆಗುತ್ತೆ. ಆಮೇಲೆ ಅವರಿಗೆ ನಿನ್ನೆ ಶಿಕ್ಷೆ ಪ್ರಕಟ ಆಗಿದೆ. ಶಿಕ್ಷೆ ಪ್ರಮಾಣ ಇವತ್ತು ಪ್ರಕಟ ಆಗುತ್ತೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗೋದು ಏನಂದರೆ, ಕೆಲವೊಂದು ವ್ಯಕ್ತಿಗಳು ಹೇಗಿರ್ತಾರಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಅಧಿಕಾರನ ಬಳಸಿ ಯಾರನ್ನ ಬೇಕಾದ್ರೆ ಎಂಥ ಮಟ್ಟಕ್ಕೆ ಬೇಕಾದ್ರೆ ಹಾಕಲಿಕ್ಕೆ ರೆಡಿ ಇರ್ತಾರೆ. ನೋಡಿ, ಆ ವ್ಯಕ್ತಿ ತನ್ನ ಅಧಿಕಾರಕ್ಕೋಸ್ಕರ ಅವ್ರನ್ನ ಸಾಯಿಸಿರ್ತಾರೆ. ಇವಾಗ ಆ ಅಧಿಕಾರನೇ ಆ ವ್ಯಕ್ತಿಗೆ ಹೋಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಯಾವುದು ಕೂಡ ನಾವು ಭೂಮಿ ಮೇಲೆ ಎಷ್ಟು ವರ್ಷ ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಯಾವುದು ಕೂಡ ಶಾಶ್ವತ ಅಲ್ಲ. ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ನಾನು ಮೇಲೆ ಬರಬೇಕನ್ನೋದು ಅತ್ಯಂತ ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಕೆಲವು ರಾಜಕಾರಣಿಗಳು ಏನು ಮಾಡ್ತಾರಂದರೆ ತನ್ನ ಪ್ರಭಾವನ ಬಳಸ್ಕೊಂಡು ಏನು ಮಾಡಲಿಕ್ಕೂ ತಯಾರಿರ್ತಾರೆ. ಅದಕ್ಕೆ ನೀವು ವೋಟ್ ಮಾಡುವಾಗ ತುಂಬ ಹುಷಾರಾಗಿ ವೋಟ್ ಮಾಡಿ. ಯಾರೋ 2,000 ಕೊಡ್ತಾರೆ, ಯಾರೋ 3,000 ಕೊಡ್ತಾರೆ ಅಂತ ಅಂದ್ಕೊಂಡು ದಯವಿಟ್ಟು ಅವ್ರಿಗೆ ವೋಟ್ ಮಾಡಲಿಕ್ಕೆ ಹೋಗ್ಬೇಡಿ. ಅವ್ರು ಯಾರೂ ಒಳ್ಳೆಯವ್ರು ಇರಲ್ಲ. ಯಾರಾದರೂ ಒಳ್ಳೆ ವ್ಯಕ್ತಿ ನಿಂತ್ಕೊಂಡ್ರೆ ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಿ. ರಾಜಕಾರಣಿಗಳ ಬಗ್ಗೆ ಮಾತಾಡಲಿಕ್ಕೆ ಅಸಹ್ಯ ಆಗುತ್ತೆ, ಮಾತಾಡಲಿಕ್ಕೆ ಇಷ್ಟ ಆಗಲ್ಲ. ಬಟ್ ಇದು ಕರ್ಮದ ರಿಲೇಟೆಡ್ ಸ್ವಲ್ಪ ಆಗಿರೋದ್ರಿಂದ ನಾನು ಮಾತಾಡಲೇಬೇಕಾಯಿತು. ಎಂತೆಂಥ ಜನ ಇರ್ತಾರೆ ನೋಡಿ. ಅದಕ್ಕೋಸ್ಕರ ವೋಟ್ ಹಾಕುವಾಗ ಯಾರು ಒಳ್ಳೆ ವ್ಯಕ್ತಿಗಳಿದ್ದಾರೆ ನೋಡಿ ವೋಟ್ ಹಾಕಿ, ಓಕೆನಾ. ನಿಮಗೇನೋ ದುಡ್ಡು ಕೊಡ್ತಾರೆ, ಇವತ್ತೇನೋ ಇದು ಮಾಡ್ತಾರೆ ಅಂದರೆ ನಾಳೆ ನೀವು ಅವ್ರ ಮನೆ ಹತ್ರ ಹೋದರೂ ಅವ್ರು ನಿಮ್ಗೆ ಯಾವ ಕೆಲಸನೂ ಮಾಡಿಕೊಡಲ್ಲ. ಅದಕ್ಕೋಸ್ಕರ ಇದು ನಮ್ಮ ಕಣ್ಣಿಗೆ ಕಾಣೋ ಪ್ರಕರಣ. ಇನ್ನು ಕಣ್ಣಿಗೆ ಕಾಣದೇ ಇರೋ ಅದೆಷ್ಟು ರಾಜಕಾರಣಿಗಳು, ಅದೆಷ್ಟು ಮುಗ್ಧರನ್ನ ಕೊಂದು ಏನೇನು ಮಾಡಿದ್ರು ಯಾರಿಗೆ ಗೊತ್ತಿಲ್ಲ ಅಲ್ವಾ. ಆದರೂ ಅವ್ರಿಗೆ ಕರ್ಮ ಅವ್ರನ್ನ ಬಿಡಲ್ಲ. ಒಂದಲ್ಲ ಒಂದಿನ ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅಲ್ವಾ. ಓಕೆ, ಈ ರಾಜಕಾರಣಿಗಳ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಜಾಸ್ತಿ ಮಾತಾಡೋದೇನು ಬೇಡ. ಅದಕ್ಕೋಸ್ಕರ ಯಾವತ್ತೂ ಪ್ರತಿಯೊಬ್ಬರು ನೀವೆಲ್ಲರೂ ಒಳ್ಳೆ ಕರ್ಮ ಮಾಡೋಣ, ಒಳ್ಳೆ ಹಾದಿಯಲ್ಲಿ ನಡೆಯೋಣ, ಓಕೆನಾ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕಾಗುತ್ತೆ. ಥ್ಯಾಂಕ್ ಯು. ಇಷ್ಟೋ ತನಕ ನನ್ನ ವಿಡಿಯೋನ ಪೇಷನ್ಸಿಂದ ಕೇಳಿದ್ದಕ್ಕೆ. ಬಾಯ್.